ಹೇ ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇನ್ನು ಡಿ ಸಿ ಅವರು ಸತತ 4ನೇ ಬಾರಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. WPL ಏನು ಸಖತ್ತಾಗಿರೋ ಟೀಮು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಫಸ್ಟ್ ಸೀಸನಿಂದ ಹಿಡ್ದು ಈಗ ನಡೀತಿರೋ 4th ಎಡಿಷನ್ ಇದು. 4 ಸೀಸನ್ಗಳು ಕೂಡ ಫೈನಲ್ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇದೊಂದು ವಿಶಿಷ್ಟ ದಾಖಲೆ ಅಂತಲೇ ಹೇಳ್ಬೋದು ಡಿ ಸಿ ಅವ್ರ ಕಡೆಯಿಂದ. ಫಸ್ಟ್ 3 ಸೀಸನ್ನು ಟಾಪ್ 1ಅಲ್ಲಿ ಪಾಯಿಂಟ್ಸ್ ಟೇಬಲ್ ಫಿನಿಷ್ ಮಾಡಿ ಫೈನಲ್ಗೆ ಹೋಗಿದ್ದರು. ಈ ಸೀಸನ್ನು ಎಲಿಮಿನೇಟರ್ ಆಡಿ ಎಲಿಮಿನೇಟರಲ್ಲಿ ಜಿ ಅವ್ರನ್ನ ಬೀಟ್ ಮಾಡಿ ಡಿ ಸಿ ಅವರು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಟೀಮ್ ಮಾತ್ರ ನಮ್ಮ RCB ಅವ್ರಿಗೆ ಕಾಂಪೀಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಆ ಥರ ಕ್ವಾಲಿಟಿ ಇದೆ. ಹಾಗಾಗಿ ಇವತ್ತು ಡಿ ಸಿ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಜಿ ಅವ್ರ ಕಡೆಯಿಂದ ಇವತ್ತು ಬೆತ್ ಮುನಿ ಹಾಗೂ ಸೋಪಿ ಡಿವೈನ್ ಅವರು ಬ್ಯಾಟಿಂಗ್ ಆಡ್ತಿರ್ತಾರೆ. ಸೋಪಿ ಡಿವೈನ್ ಅವರು ಬೇಗನೆ ಔಟ್ ಆಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಶನಾಲ್ ಎಂದ್ರಿ ಸೂಪರ್ ಆದಂಥ ಸ್ಪೆಲ್ ಆಗ್ತಾರೆ. ಶನಾಲ್ ಎಂದ್ರಿ ಅವರು ಅವ್ರಿಗೆ 3 ವಿಕೆಟ್ ಬಿಡುತ್ತೆ. ಅದಾದಮೇಲೆ ಅಲಿಶಾ ಗಾರ್ಡರ್ ಕೂಡ ಏನೂ ಆಡಲ್ಲ. ಅನುಷ್ಕಾ ಶರ್ಮಾ ಕೂಡ ಏನೂ ಆಡಲ್ಲ. ಕನಿಕಾ ಊಜಾ ಕೂಡ ಏನೂ ಆಡೋದಿಲ್ಲ. ಭಾರತಿ ಫುಲಮಾಲಿನೂ ಕೂಡ ಏನೂ ಆಡೋದಿಲ್ಲ. ಮತ್ತು ಬೆತ್ ಮೂನಿ ಹಾಗೂ ಜಾರ್ಜಿಯಾ ವೆರಾಮ್ ಅವರಿಬ್ಬರ ನಡುವೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಜಾರ್ಜಿಯಾ ವೆರಾಮ್ ಒಂದು 35 ರನ್ಸ್ ಪ್ಲಸ್ ಪಾರ್ಟ್ನರ್ಶಿಪ್ ಮೇಲೆ ಕಲೆ ಹಾಕ್ತಾರೆ ಅವ್ರ ಜೊತೆ, ಬೆತ್ ಮುನಿ ಅವ್ರ ಜೊತೆ. ಹಾಗಾಗಿ ಚೆನ್ನಾಗಿ ಆಡಿಕೊಂಡು ಜಿ ಅವರು ಬೆತ್ ಮುನಿ ಅವರ ಕಾಂಟ್ರಿಬ್ಯೂಷನಿಂದ 58 ರನ್ಸ್ ಕಾಂಟ್ರಿಬ್ಯೂಷನ್, ಅದು ಕಡಿಮೆ ಬಾಲ್ಸಲ್ಲೇ 50 ಬರಲಿಲ್ಲ. ಆಲ್ಮೋಸ್ಟ್ ರನ್ನೇ ಬಾಲ್ ಲೆಕ್ಕನೇ ಬೆತ್ ಮುನಿ ಅವರು 50 ಹೊಡೆದ್ರು. 58 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದಾದಮೇಲೆ ಜಾರ್ಜಿ ವೆರಾಮ್ ಕೂಡ ಸ್ವಲ್ಪ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡೋ ಕಾರಣದಿಂದ 168 ರನ್ಸ್ನ ಜಿ ಅವರು ಡಿ ಸಿ ಅವ್ರಿಗೆ ಸೆಟ್ ಮಾಡಿದ್ರು. ಈ ಜಿ ಅವರು ಸ್ಟ್ಯಾಟು ಕೊಟ್ಟಿದ್ದ ರೀತಿ ನೋಡ್ರಿ ಇಷ್ಟು ಹೊಡಿತಾರೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಪವರ್ ಪ್ಲೇದೇ ಅಷ್ಟು ಕಮ್ಮಿ ಸ್ಕೋರ್ ಇತ್ತು. ಹಾಗಾಗಿ ಡಿ ಸಿ ಅವ್ರಿಗೆ 168 ರನ್ಸು ಈಸಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರ ಓಪನಿಂಗ್ ಶೈಲಿನೇ ಆ ಥರ ಇದೆ. ಶಫಾಲಿ ವರ್ಮಾ ಹಾಗೂ ಲೆಸ್ಲಿ ಅವರು ಇಬ್ಬರು ಕೂಡ ಅಗ್ರೆಸಿವ್ ಬ್ಯಾಟ್ಸ್ಮನ್ಗಳು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಲೆಸ್ಲಿ ಅವರು 40+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ಶಫಾಲಿ ವರ್ಮಾ ಅವರು 30 ರನ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದಾದಮೇಲೆ ಔಟ್ ಆಗ್ತಾರೆ. ಜಾರ್ಜಿ ವೆರಾಮ್ನ 2 ವಿಕೆಟ್ ಜಾರ್ಜಿ ವೆರಾಮ್ ಒಂದೇ ಓವರಲ್ಲಿ ಎತ್ಬಿಡ್ತಾರೆ ಲೆಸ್ಲಿ ಮತ್ತು ಶಫಾಲಿ ವರ್ಮಾ ಅವ್ರನ್ನ. ಮತ್ತು ಈಗ ತಿರ್ಗಾ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಹೇಳೋ ಅಷ್ಟರಲ್ಲಿ ತಿರ್ಗಾ ಜಮೀಮಾ ರೋಡ್ರಿಕ್ಸ್ ಮತ್ತು ಲಾರಾ ಉಲ್ಫರ್ಟ್ ಬಂದ್ಬಿಟ್ಟು ಇಬ್ಬರು ಡಾಮಿನೇಟ್ ಮಾಡಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಜಮೀಮಾ ರೋಡ್ರಿಕ್ಸ್ ಅವರು ವರ್ಲ್ಡ್ ಕಪ್ಪಿಂದ ಹಿಡಿದು ಇಲ್ಲಿವರೆಗೂ ಸಖತ್ ಕನ್ಸಿಸ್ಟೆಂಟಾಗಿ ಆಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಈ ಸೀಸನಲ್ಲಿ. ಹೌದು, ಜಾಸ್ತಿ 50+ ಸ್ಕೋರ್ಸ್ ಬಂದಿಲ್ಲ ಜಮೀಮಾ ರೋಡ್ರಿಕ್ಸ್ ಅವ್ರಿಗೆ. ಆದರೆ ಬಿಗ್ ಪ್ಲೇಯರು ಬಿಗ್ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಜಮೀಮಾ ರೋಡ್ರಿಕ್ಸ್ ಅವರು ಸಖತ್ತಾಗಿ 40+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತು ಲಾರಾ ಉಲ್ಫರ್ಟ್ ಅವರು ಮತ್ತು ಮಾರಿಜಾನ್ ಕಾಪ್ ಅವರು ಸೇರಿಕೊಂಡು ಲಾಸ್ಟ್ ಶಾಟ್ನ ಮಾರಿಜಾನ್ ಕಾಪ್ ಅವರು ಸ್ಟ್ರೇಟ್ ಆನ್ ದಿ ಗ್ರೌಂಡ್ ಹೊಡೆದು 4ನ ಡಿ ಸಿ ಟೀಮ್ನ ಫೈನಲ್ಗೆ ಕರ್ಕೊ ಹೋಗ್ತಾರೆ. ಇದು ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ, 4 ಸೀಸನ್ ಕೂಡ ಫೈನಲ್ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಈ ವರ್ಷ ಸ್ಟಾರ್ಟಿಂಗ್ ಲೀಗ್ ಫೇಸ್ ಸ್ವಲ್ಪ ಅಷ್ಟೊಂದು ಈಸಿ ಆಗಿರಲಿಲ್ಲ ಅವ್ರಿಗೆ, ಸ್ವಲ್ಪ ಟಫ್ ಆಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಅವರು ಲಾಸ್ಟ್ ಬಿಸ್ನೆಸ್ ಆಫ್ ದಿ ಎಂಡಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಬೌಲಿಂಗ್ ಮಾಡಿ ಸಖತ್ತಾಗಿ ಆಡೋದ್ರಿಂದ, ಮತ್ತು ನಂದಿನಿ ಶರ್ಮಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ, ಅನ್ಕ್ಯಾಪ್ ಇಂಡಿಯನ್ ಫಾಸ್ಟ್ ಬೌಲರ್ ಅವರು. ಹಾಗಾಗಿ ಅವ್ರು ಸಖತ್ತಾಗಿ ಟೀಮ್ ಸೂಪರ್ ಆಗಿದೆ. RCBಗೆ ಯಾವ್ದಾದ್ರು ಒಂದು ಟೀಮ್ ಕಾಂಪೀಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಡಿ ಸಿ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಆ ಥರ ಎರಡು ಟೀಮಲ್ಲೂ ಕ್ವಾಲಿಟಿ ಇದೆ. ಹಾಗಾಗಿ ಈ ಮ್ಯಾಚು ಜಿ ವಿರುದ್ಧ ಡಿ ಸಿ ಅವರು ಡಾಮಿನೇಟ್ ಮಾಡಿಕೊಂಡು ಅದು 15.4 ಓವರ್ಸಲ್ಲೇ ಹೊಡೆದು ಮುಗಿಸ್ಬಿಟ್ಟಿದ್ದಾರೆ ಮ್ಯಾಚನ್ನ. ಆರಾಮಾಗಿ 15.4 ಓವರ್ಸಲ್ಲೇ ಮ್ಯಾಚ್ನ ಗೆದ್ಬಿಟ್ರು ಅಂತಲೇ ಹೇಳ್ಬೋದು. ಮಾರಿಜಾನ್ ಕಾಪ್ ವಿನ್ನಿಂಗ್ ರನ್ಸ್ನ ಹೊಡೆದ್ರು. ಹಾಗಾಗಿ ಸಖತ್ತಾಗಿ ಆಡಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ಇನ್ನು 5ನೇ ತಾರೀಕು ಕ್ವಾಲಿಫೈ ಆಗಿರುವಂಥ ಟೀಮು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಫೈನಲ್ ಆಡುತ್ತೆ RCB ಮೇಲೆ. ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೂ ಒಂದು ಸತಿನೂ ಚಾಂಪಿಯನ್ಸ್ ಆಗಿಲ್ಲ, ವುಮೆನ್ಸ್ ಆಗಿರ್ಬೋದು ಮೆನ್ಸ್ ಆಗಿರ್ಬೋದು. RCB ಅವ್ರಿಗೆ ವುಮೆನ್ಸ್ ಗೆದ್ದಾದ್ಮೇಲೆ ಮೆನ್ಸ್ ಕೂಡ ಗೆದ್ದರು. ಈ ಸತಿ ವುಮೆನ್ಸ್ ಏನಾರ ಡಿ ಸಿ ಅವ್ರು ಗೆಲ್ತಾರೆ. RCB ಕೂಡ ಅಷ್ಟೊಂದು ಈಸಿಯಾಗಿ ಇರಲ್ಲ. ಯಾಕಂತೇಳಿದ್ರೆ ಒಳ್ಳೆ ಟೀಮಾಗಿ ಫಸ್ಟಾಗಿ ಕ್ವಾಲಿಫೈ ಆಗಿರುವಂಥ ಟೀಮ್ RCB ಅವರು. ಹಾಗಾಗಿ RCB ಟೀಮ್ ಜೊತೆ ಕಾಂಪೀಟ್ ಮಾಡೋಕ್ಕೆ ಡಿ ಸಿ ಅವ್ರ ಹತ್ರ ಎಲ್ಲ ಅಸ್ತ್ರಶಸ್ತ್ರಗಳು ಇದೆ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ, ಒಂದು ಕಾಳಗ ಅಂತಲೇ ಹೇಳ್ಬೋದು RCB ಹಾಗೂ ಮತ್ತು ಡಿ ಸಿ ಅವರು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.